ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬ್ರಾಕ್ ಲೆಸ್ನರ್ ಅವರ ಸಿಚುಯೇಷನ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಬ್ರಾಕ್ ಲೆಸ್ನರ್ ಅವರು ನಿಜವಾಗ್ಲೂ ಕೂಡ ರಿಟೈರ್ಡ್ ಆಗಿದ್ದಾರಾ ಅಥವಾ ಇದೆಲ್ಲದೂ ಕೂಡ ಡಬ್ಲ್ಯೂ ಪ್ಲಾನ್ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ ಏನಾದರೂ ನೀವಾಗಿದ್ರೆ ನಿಮಗೂ ಕೂಡ ಈ ಒಂದು ವಿಚಾರ ಖುಷಿ ತರಿಸುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೀನಿಯಾದಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ತಾರೆ. ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ಹೋಗಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಡೆಯಿಂದ ವಿಚಿತ್ರವಾದ ವರ್ತನೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ರೀತಿ ಬ್ರಾಕ್ ಲೆಸ್ನರ್ ಅವ್ರನ್ನ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಅವರು ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ, ತನ್ನ ಶೂಸ್ ಗಳನ್ನ ಬಿಚ್ಚುತ್ತಾರೆ, ತನ್ನ ಗ್ಲೌಸ್ ಗಳನ್ನ ಬಿಚ್ಚುತ್ತಾರೆ, ಅಂಡ್ ಪಾಲಿಮಿನ್ ಅವ್ರನ್ನ ಹಗ್ ಮಾಡ್ಕೊಂಡು ಹತ್ತು ಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರಿಗೂ ಕೂಡ ಹ್ಯಾಂಡ್ ಶೇಕ್ ನ ಕೊಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಯಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದ್ರು. ಇವನ್ ಮೈಕಲ್ ಕೋಲ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿ ಇಲ್ಲೇನಾಗ್ತಾ ಇದೆ ನನಗೆ ನಂಬೋದಕ್ಕೇನೆ ಆಗ್ತಾ ಇಲ್ಲ ಅಂತ ತಿಳಿಸಿದ್ರು. ಅಂಡ್ ಇದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಬ್ರಾಕ್ ಲೆಸ್ನರ್ ಅವರ ಕತೆ ಮುಗೀತು. ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ರಿಟೈರ್ಡ್ ಆದ್ರು ಅಂತ. ಅಂಡ್ ಆಗ ನಾನು ನಿಮ್ಗೆ ತಿಳಿಸಿದ್ದೆ, ಇಲ್ಲ ಗುರು, ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು. ಸೊ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿಲ್ಲ, ಬದಲಿಗೆ ಬ್ರಾಕ್ ಲೆಸ್ನರ್ ಅವರ ಮುಂದಿನ ಕತೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾರೆ. ಅಂಡ್ ಡಬ್ಲ್ಯೂ ಅವರು ಸಡನ್ ಆಗಿ ಮಂಡೇ ನೈಟ್ ರಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರಲ್ಲ, ಆ ಒಂದು ಅಡ್ವರ್ಟೈಸ್ಮೆಂಟ್ ಇಂದನೂ ಕೂಡ ವಾಪಸ್ ತಗೋತಾರೆ. ಸೊ ಇದರಿಂದ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಆ ರೀತಿ ಆಂಗಲ್ ನ ತೋರಿಸ್ತಾರೆ ಅಂತ ಲಿಟರಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ ಒಂದು ವಿಚಾರನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾರಿಗೂ ಕೂಡ ಹೇಳೇ ಇರಲಿಲ್ಲ. ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಆ ಒಂದು ವಿಚಾರ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ರಸಲ್ ಮೀನಿಯಾಗಿಂತ ಮುಂಚೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ರಾ ಆಫ್ಟರ್ ರಸಲ್ ಮೀನಿಯಾಗೆ ಅಡ್ವರ್ಟೈಸ್ ಮಾಡಿರ್ತಾರೆ. ಅಷ್ಟೇ ಅಲ್ಲ ಗೈಸ್, ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ರೀಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಮಾಡಬೇಕು ಅಂತ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ಬಟ್ ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರು ಸೋತ್ ಕೂಡಲೇ ತನ್ನ ಶೂಸ್ ಗಳನ್ನ ಹಾಗೆ ಗ್ಲೌಸ್ ಗಳನ್ನ ಬಿಚ್ಚೋಗ್ತಾರಲ್ಲ, ಅದರಿಂದ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾನ ಹಂಗೆ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಸೊ ಇದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಇಲ್ಲ, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿಲ್ಲ, ನಿಜವಾಗ್ಲೂ ರಿಟೈರ್ಡ್ ಆಗ್ತಾರೆ ಅನ್ನೋದೇ ಆದ್ರೆ ಬಹಳಷ್ಟು ದಿನಗಳ ಹಿಂದೆನೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗೋದು. ನಾನು ಕೂಡ ತಿಳಿಸೋದಕ್ಕೆ ಶುರು ಮಾಡುವೆ. ಡಬ್ಲ್ಯೂ ಅವರು ಏನಾದ್ರು ಒರಿಜಿನಲ್ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ರಸಲ್ ಮೀನಿಯಾದಲ್ಲೇ ರಿಟೈರ್ಡ್ ಮಾಡಿಸೋ ಪ್ಲಾನ್ ಏನಾದ್ರು ಇದ್ದಿದ್ರೆ ಇಷ್ಟೋ ತನಕ ನನ್ನ ಚಾನಲ್ ಅಲ್ಲಿ ವಿಡಿಯೋ ಬರದೇ ಇರೋದ ಗಾಯ್ಸ್. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ಗಾಯ್ಸ್, 100% ಮುಂದೊಂದು ದಿನ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ರಸಲ್ ಮೀನಿಯಾಗಿಂತ ಮುಂಚೆನೆ ಪ್ರಾರಂಭ ಕೂಡ ಮಾಡಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸೆತ್ ರೋಲೆನ್ಸ್ ಅವರ ಮೇಲೆ ಬಂದು ನಮ್ಮ ಗಂತರ್ ಅವರು ಅಟ್ಯಾಕ್ ಮಾಡ್ತಾರೆ ಅಂಡ್ ಪಾಲಿಮಿನ್ ಅವ್ರನ್ನ ಕಾಪಾಡ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಗಂತರ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿದಾಗ, ನನಗೆ ಬರೀ ಥ್ಯಾಂಕ್ಸ್ ಮಾತ್ರ ಬೇಕಾಗಿಲ್ಲ, ಬದಲಿಗೆ ನಿನ್ನಿಂದ ಒಂದು ಫೇವರ್ ಕೂಡ ಬೇಕು ಅಂತ ಹೇಳ್ತಾರೆ. ಅಂಡ್ ರಾ ಆಫ್ಟರ್ ರಸಲ್ ಮೀನಿಯಾದಲ್ಲಿ ನಮ್ಮ ಪಾಲಿಮಿನ್ ಅವರು ಕೂಡ ಗಂತರ್ ಅವರ ಬಗ್ಗೆ ಮಾತಾಡ್ತಾ, ಗಂತರ್ ಅವರು ನನ್ನ ಒಂದು ಫೇವರ್ ನ ಓನ್ ಮಾಡ್ತಾರೆ ಅಂತ ತಿಳಿಸ್ತಾರೆ. ಸೊ 100% ಆ ಒಂದು ಫೇವರ್ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಬಗ್ಗೆನೇ ಇರುತ್ತೆ. ನಮ್ಮ ಗಂತರ್ ಅವರು ಪಾಲಿಮಿನ್ ಅವ್ರನ್ನ ಡಿಮ್ಯಾಂಡ್ ಮಾಡಬಹುದು, ನನಗೆ ಅದೇನು ಕೂಡ ಗೊತ್ತಿಲ್ಲ, ನಾನು ಎಲ್ಲರನ್ನು ಕೂಡ ರಿಟೈರ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗೋಲ್ಡ್ ಬರ್ಗ್, ಜಾನ್ ಸಿನಾ, ಏಜ್ ಸ್ಟೈಲ್ ಇವರೆಲ್ಲರನ್ನು ಕೂಡ ರಿಟೈರ್ಡ್ ಮಾಡಿದ್ದೀನಿ. ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ನಾನೇ ರಿಟೈರ್ಡ್ ಮಾಡಬೇಕು, ನನಗೆ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ನನ್ನ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ನೀನು ಬುಕ್ ಮಾಡಿಸ್ಲೇಬೇಕು ಅಂತ ನಮ್ಮ ಗಂತರ್ ಅವರು ಪಾಲಿಮಿನ್ ಅವ್ರನ್ನ ರಿಕ್ವೆಸ್ಟ್ ಮಾಡಬಹುದು, ಡಿಮ್ಯಾಂಡ್ ಮಾಡಬಹುದು, ಇವನ್ ಗೋಳು ಇಕ್ಕೊಳ್ಳೋದಕ್ಕೂ ಕೂಡ ಪ್ರಾರಂಭ ಮಾಡಬಹುದು ಅಂಡ್ ಅಟ್ಯಾಕ್ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಬಹುದು. ಅಂಡ್ ಆಗ ಫೈನಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಪ್ರಾಬಬ್ಲಿ ಗೈಸ್ ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡಬಹುದು. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಅಫ್ಕೋರ್ಸ್ 2 ನೈಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಆಗ್ತಾ ಇದೆ. 2026ರ ಸಮ್ಮರ್ ಸ್ಲಾಮ್ ಅಡ್ವರ್ಟೈಸ್ ಆದಾಗ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಬಹುದು. ಅಲ್ಲೇ ಅವರ ಹೋಮ್ ಗ್ರೌಂಡ್ ಅಲ್ಲೇ ಆಗ್ತಾ ಇರೋ ಕಾರಣ 100% ಚಾನ್ಸ್ ಇದೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗಬಹುದು. ಬಟ್ ಆದ್ರೂ ಕೂಡ ಡೌಟ್ ಇತ್ತು, ಸೌದಿ ಅರೇಬಿಯಾದಲ್ಲಿ ರಸಲ್ ಮೇನಿಯಾ ಆಗ್ತಾ ಇದೆ ಅಂಡ್ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಿಲ್ವಾ ಹಾಗೆ ಹೀಗೆ ಅಂತ. ಏನೇ ಆಗ್ಲಿ, ಇದೆಲ್ಲದನ್ನು ಕೂಡ ನೋಡ್ತಾ ಇದ್ರೆ 100% ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲೇ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಸೊ ಗಂತರ್ ಅವರು ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ನಮ್ಮ ಪಾಲಿಮಿನ್ ಅವ್ರನ್ನ
ಅವ್ರನ್ನ ಗೋಳುಕೊಳ್ಳೋದಕ್ಕೆ ಶುರು ಮಾಡಬಹುದು, ಅವರನ್ನ ರಿಕ್ವೆಸ್ಟ್ ಮಾಡಬಹುದು, ಇವನ್ ಅಟ್ಟಾಡಿಸ್ಕೊಂಡು ಹೊಡೆಯೋದಕ್ಕೂ ಕೂಡ ಹೋಗ್ಬೋದು ಗಂತರ್ ಅವರು, ನನಗೆ ಬ್ರಾಕ್ ಲೆಸ್ನರ್ ಬೇಕು ಅಂತ. ಅಂಡ್ ಇದೆಲ್ಲದ್ರಿಂದ ಬೇಸತ್ತು ನಮ್ಮ ಪಾಲ್ ಎಮಿನ್ ಅವರು ಫೈನಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರಬಹುದು ಗಂತರ್ ಅವರ ಮೇಲೆ. ಅಂಡ್ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಡ್ರೀಮ್ ಮ್ಯಾಚ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ಮೇನಿಯಾ 40ಗೆ ಪ್ಲಾನ್ ಆಗಿತ್ತು. ಇವನ್ ರಾಯಲ್ ರಂಬಲ್ ಅಲ್ಲಿ ಇವರ ನಡುವೆ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಲಿಗೇಷನ್ಸ್ ಎಲ್ಲ ಬಂದು ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಿಂದಾನೇ ಹೊರಟೋಗ್ಬಿಡ್ತಾರೆ. ಅಂಡ್ ಆದ್ರೂ ಕೂಡ ಇವರಿಬ್ಬರ ನಡುವೆ ಮ್ಯಾಚ್ ಆಗುತ್ತೆ. ಅಂಡ್ ಗಂತರ್ ಅವರೇ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡ್ತಾರೆ ಅಂತ ಎಲ್ಲಾ ಕಡೆ ಅಪ್ಡೇಟ್ಗಳು ಬಂದಿತ್ತು. ಸೊ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡಬಹುದು ಅನ್ಸುತ್ತೆ. ಈಗ ನೀವು ಪ್ರಶ್ನೆ ಹಾಕ್ಬಹುದು, ಆ ರೀತಿ ಆಗಿದ್ರೆ ರಸಲ್ಮೇನಿಯಾದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಗ್ಲೌಸ್ ಹಾಗೆ ಶೂಸ್ ಗಳನ್ನ ಯಾಕೆ ಬಿಚ್ಚಿಡ್ಬೇಕಾಗಿತ್ತು, ಯಾಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಸಲ್ಮೇನಿಯಾದಲ್ಲಿ ಎಮೋಷನಲ್ ಆಗಬೇಕಾಗಿತ್ತು, ಇದಕ್ಕೆ ಏನಾದ್ರೂ ರೀಸನ್ ಬೇಕಲ್ಲ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ನಮ್ಮ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ಗೊತ್ತಾಗಿದೆ, ಇದು ನನ್ನ ಲಾಸ್ಟ್ ರಸಲ್ಮೇನಿಯಾ, ಇದೇ ನನ್ನ ಫೈನಲ್ ರಸಲ್ಮೇನಿಯಾ ಅಂತ. ಸೊ ರಸಲ್ಮೇನಿಯಾದಲ್ಲಿ ಇನ್ ಮುಂದೆ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ರಸಲ್ಮೇನಿಯಾದಲ್ಲೂ ಕೂಡ ಆ ರೀತಿ ಎಮೋಷನಲ್ ಮೂಮೆಂಟ್ ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ನಮ್ಮ ಏಜ್ ಸ್ಟೈಲ್ ಅವರು ಕೂಡ ರಿಟೈರ್ಡ್ ಆಗೋ ಟೈಮಲ್ಲಿ ಯಾವುದೋ ಒಂದು ಲೈವ್ ಇವೆಂಟ್ ಗೆ ಹೋಗಿದ್ರು, ಇಟಾಲಿನೋ ಯಾವುದಕ್ಕೋ ಹೋಗಿದ್ರು. ಅಂಡ್ ಅಲ್ಲೂ ಕೂಡ ನಮ್ಮ ಏಜ್ ಸ್ಟೈಲ್ ಅವರು ಇದು ನನ್ನ ಲಾಸ್ಟ್ ಶೋ, ಇನ್ ಮುಂದೆ ನಾನು ಇಲ್ಲಿ ಬಂದು ಕಂಪೀಟ್ ಮಾಡಲ್ಲ ಅಂದಾಗ ಅಲ್ಲೂ ಕೂಡ ಏಜ್ ಸ್ಟೈಲ್ ಅವರಿಗೆ ಡಬ್ಲ್ಯೂ ಅವರು ಒಂದು ರೀತಿ ಟ್ರಿಬ್ಯೂಟ್ ನ ಕೊಟ್ಟಿದ್ರು ಅಂತಾನೆ ಹೇಳ್ಬೇಕು. ಸೊ ನಮ್ಮ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ಗೊತ್ತಾಗಿದೆ, ಇದೇ ನನ್ನ ಲಾಸ್ಟ್ ರಸಲ್ಮೇನಿಯಾ, ಇನ್ ಮುಂದೆ ರಸಲ್ಮೇನಿಯಾಗಳಲ್ಲಿ ನಾನು ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರು ರಸಲ್ಮೇನಿಯಾದಲ್ಲಿ ಆ ರೀತಿ ಮೂಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಗೈಸ್, ಯಾರು ಕೂಡ ಟೆನ್ಷನ್ ತಗೋಬೇಡಿ, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿಲ್ಲ, ಬದಲಿಗೆ ಅವರ ರಿಟೈರ್ಮೆಂಟ್ ನಮಗೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಬ್ರಾಕ್ ಲೆಸ್ನರ್ ಅವರು ಯಾಕೆ ರಸಲ್ಮೇನಿಯಾದಲ್ಲಿ ಆ ರೀತಿ ಮೂಮೆಂಟ್ ನ ಕೊಟ್ಟರು ಅಂದ್ರೆ, ಅವ್ರಿಗೂ ಕೂಡ ಗೊತ್ತಾಗಿತ್ತು ಅದು ನನ್ನ ಲಾಸ್ಟ್ ರಸಲ್ಮೇನಿಯಾ ಅಂತ, ಅದಕ್ಕೋಸ್ಕರ ಅವರು ಆ ರೀತಿಯ ಮೂಮೆಂಟ್ ಕೊಟ್ಟರು. ಸೊ ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ನ ಭಾಗ. ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ನಮಗೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಅಪ್ಡೇಟ್ ಗಳು ಕೂಡ ಇದನ್ನೇ ಹೇಳ್ತಾ ಇರೋದು. ಇವನ್ ಡಬ್ಲ್ಯೂ ಅವರು ಕೂಡ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಡಬ್ಲ್ಯೂ ಇಂದ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.